ಪ್ರಪಂಚ ಪರ್ಯಟನೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಲೋ, ನಮಸ್ಕಾರ. ಐ ಡೋಂಟ್ ನೋ ನೀವು 10K ವಾರ್ಮ್ ಆಗ್ಬೇಕಾದ್ರೆ ಇದ್ರೋ ಇಲ್ವೋ ಗೊತ್ತಿಲ್ಲ. ಸೊ ನೀವೆಲ್ಲರೂ ಇವಾಗ 5K ವಾಕಥಾನ್ ಮಾಡೋದಕ್ಕೆ ಬಂದಿರೋದಾ? ಹೌದಾ? ಏನು 10K ಓಡ್ತಾರೆ ಪರವಾಗಿಲ್ಲ, ಏನು ವಾಕ್ ಮಾಡೋರ್ಗೆ ಜೋಶೇ ಇರಲ್ವಾ? ಹೆಂಗಿದೆ ಜೋಶು? ಸರ್ ತಿನ್ನದೆ ಓಡೋದಕ್ಕೆ ಸರ್ ಮ್ಯಾರಥಾನ್ ತಿಂದ್ಬಿಟ್ಟು ಯಾರು ಸರ್ ಓಡ್ತಾರೆ? ಇವತ್ತು ಶನಿವಾರ ಓಡಿ ಚೆನ್ನಾಗಿ ಆಮೇಲೆ ಹೋಗಿ ಬಿಸಿ ಬಿಸಿ ತುಪ್ಪ ದೋಸೆ ತಿಂದು ನಿದ್ದೆ ಹೊಡಿರಿ. ಬೆಸ್ಟ್ ಸರ್ ಅದು. ನೆನ್ನೆ ತಿಂದಿರೋದಕ್ಕಾದ್ರೂ ಸ್ವಲ್ಪ ಎನರ್ಜಿ ಬೇಕಲ್ಲ. ಇಷ್ಟು ಮಾತಾಡ್ತಿದ್ರೆ ನೀವು ಒಂದು ಬಿಸಿ ಹೊಡೀರಿ ನೋಡೋಣ. ಅದು ಸರ್ 51407 ಕರೆಕ್ಟ್. ಓಕೆ, ವಾಕಥಾನ್ ಮಾಡ್ತಿರೋರೆಲ್ಲರೂ ಒಂದ್ಸಲಿ ಚಪ್ಪಾಳೆ ಬರ್ಬೇಕು. ಸ್ವಲ್ಪ ಶಬ್ದ ಕೇಳೋಣ. ಮೇಕ್ ಸಮ್ ನಾಯ್ಸ್. ಲವ್ಲಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ. ಇವತ್ತು ನಾವು ಬೆಂಗಳೂರು ಏನು ಬೃಹತ್ ಬೆಂಗಳೂರಾಗಿ ಬೆಳೆದಿದೆ, ಬೆಂದ ಕಾಳೂರಿಂದ ಇವತ್ತು ಬೃಹತ್ ಬೆಂಗಳೂರಾಗಿ ಏನು ಬೆಳೆದಿದೆ, ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮಂದಿಗೆ ಬೆಂಗಳೂರು ಆಸರೆ ನೀಡಿದೆ, ಸೂರಾಗಿದೆ. ಇಂಥ ಬೆಂಗಳೂರನ್ನ 1537ರಲ್ಲಿ ಅವಾಗಲೇ 16ನೇ ಶತಮಾನದಲ್ಲೇ ನಾಡಪ್ರಭು ಕೆಂಪೇಗೌಡರು ನಮಗಾಗಿ ಕಟ್ಟಿದ್ರು. ಸಾಕಷ್ಟು ಕೆರೆಗಳು, ಸಾಕಷ್ಟು ಕೋಟೆಗಳು, ಅಫ್ಕೋರ್ಸ್ ಇವಾಗೆಲ್ಲ ಬೇರೆ ಬೇರೆ ಬಿಲ್ಡಿಂಗ್ಗಳಿದೆ. ಆದ್ರೆ ಏನು ಮಾಡಿದ್ರು ಕೂಡ ಅದರ ಅಡಿಪಾಯ ಇದೆಯಲ್ಲ, ಅದನ್ನ ಯಾರು ಶೇಕ್ ಮಾಡೋದಕ್ಕಾಗಲ್ಲ. ಇವತ್ತು ಆ ನಮ್ಮ ನೆಚ್ಚಿನ ಹೀರೋಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಇವತ್ತು ಕೆಂಪೇಗೌಡ ರನ್ 2026 ನಡೀತಾ ಇದೆ. 10K ರನ್ ಹಾಗೂ 5K ವಾಕಥಾನ್. ಇದರ ಜೊತೆಗೆ ನಮ್ಮ BDA ಲೇಔಟ್ ಆಗಿ ಬರುವಂತಹ ಸುಮಾರು ಲೇಔಟ್ಗಳಲ್ಲಿ ಸರಿಸುಮಾರು 15 ಲಕ್ಷ ಸಸಿಗಳನ್ನ ನೆಟ್ಟು ಹೊಸದೊಂದು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ವಿ ಆಲ್ ಶುಡ್ ಬಿ ರಿಯಲಿ ಪ್ರೌಡ್ ಆಫ್ ಇಟ್. ಆ 15 ಲಕ್ಷ 16 ಆಗಬಹುದು. ನೀವೆಲ್ಲರೂ ನಿಮ್ಮ ಮನೆ ಮುಂದೆ ಒಂದೊಂದು ತುಳಸಿ ಗಿಡ ಆದ್ರೂ ನೆಟ್ರೆ ಓಕೆನಾ? ಫೈನ್. ಆರ್ ಯು ಆಲ್ ರೆಡಿ? ರೆಡಿ? ಕನ್ನಡದ ಎಷ್ಟು ಜನ ಇದ್ದೀರಾ? ವಂಡರ್ಫುಲ್. ಹಿಂದಿ ಕಿತ್ನಾ ಹೈ? ಅಚ್ಚಾ ಹೈ. ಯಾರು ನೀವು ಒಬ್ಬರೇ ಮಾತಾಡ್ತಾ ಇದ್ದೀರಾ ಸರ್? ನೀವು ವಾಕಥಾನಲ್ಲಿ ಎಲ್ಲರೂ ಫೇಸ್ ಸ್ಲೋ ಆದ್ರೂ ನಿಮ್ಮ ಫೇಸ್ ಮಾತ್ರ ಫುಲ್ ಝೂಮಲ್ಲಿ ಇರುತ್ತೆ. ಇವರು ಮಂಗಳೂರು, ನಮ್ಮ ತುಳುವರಂತೆ ಕರ್ನಾಟಕದಲ್ಲೇ ಇರೋದು. ಸೊ ನಮಸ್ಕಾರ ಸರ್, ಎಲ್ಲರೂ ಸೌಖ್ಯನಾ? ಲವ್ಲಿ ಸರ್, ಲವ್ಲಿ. ಏನ್ ತಿನ್ಕೊಂಡ್ಬಂದವರು ಏನೋ ಇಷ್ಟು ಎನರ್ಜಿಯಲ್ಲಿದ್ದಾರೆ. ಓಕೆ, ಸೊ ವಾಕ್ ಮಾಡ್ಬೇಕಾದ್ರೂ ಕೂಡ ಬಾಡಿ ಸ್ವಲ್ಪ ವಾರ್ಮ್ ಅಪ್ ಆಗ್ಲೇಬೇಕು. ಸಣ್ಣದಾಗಿ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಖುಷಿ ಪಡ್ಬೇಡಿ ಅಂತ ನಾನೆಲ್ಲ ವಾರ್ಮ್ ಅಪ್ ಮಾಡ್ತಿದ್ದು, ಅದಕ್ಕೆ ಬೇರೆಯವ್ರು ಬರ್ತಾರೆ. ಹೇಳಿದ ತಕ್ಷಣನೇ ಮಾಡ್ತಿದ್ರಿ ನೀವು ಖುಷಿಯಾಗಿ. ಮೇ ಐ ರಿಕ್ವೆಸ್ಟ್ ಯು ಆಲ್ ಟು ಪ್ಲೀಸ್ ಜಾಯಿನ್ ಅಸ್ ಹಿಯರ್ ದಿಸ್ ಸೈಡ್. ಈ ಕಡೆ ಬಂದ್ಬಿಟ್ರೆ ಎಸ್, ಥ್ಯಾಂಕ್ ಯು. ಏನು ಅಷ್ಟು ವಾರ್ಮ್ ಅಪ್ ವಾಕ್ ಸರ್, ನಾನು ಸ್ಟೇಜಿಂದ ಸ್ಟೇಜ್ ವಾಕ್ ಮಾಡ್ತೀನಿ ಸರ್. ಓಕೆ, ಅಲ್ಲಿ ಹಿಂದೆ ಇರೋರೆಲ್ಲರೂ ಅಸೆಂಬಲ್ ಆಗ್ಬೋದು. ಲವ್ಲಿ. We have Lakshmi and we have Kamal. ವಾರ್ಮ್ ಅಪ್ ಮಾಡಿಸ್ತಾರೆ, ಸಾಕಾಗಿ ಮಾಡಬೇಕು. ಬಟ್ ನಾನು ರಿಜಿಸ್ಟರ್ ಆಗಿರೋದು ವಾಕಥಾನ್ಗೆ. ಸೊ ನೀವೆಲ್ಲರೂ 5K ವಾಕಥಾನ್ ಅಲ್ಲಿ ವಾಕೇ ಮಾಡ್ಬೇಕು. ಬಟ್ ಏನ್ ಗೊತ್ತಾ, ತುಂಬಾ ಖುಷಿ ಕೊಡುವಂತ ಒಂದು ವಿಚಾರ. ಐ ಸಿ ಅ ವೆರಿ ವೆರಿ ಯಂಗ್ ಕಪಲ್.
ಇವತ್ತು ವಾಕಿಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದಾರೆ. ಅವ್ರು ಆ ಎಲ್ಲ ಚಪ್ಪಲಿಗೆ ಅಂತ ಚಪ್ಪಾಳೆ ಮಾಡಬೇಕು ಪ್ಲೀಸ್ ಸರ್. ಐ ಲವ್ ಯು ಎನರ್ಜಿ ಸರ್, ಐ ಲವ್ ಇಟ್, ಲವ್ ಯು ಮ್ಯಾಮ್. ಖುಷಿ ಆಯ್ತು, ಸೂಪರ್. ಅವ್ರಿಗೆ ಹಾಯ್ ಸರ್, ಸೇ ಹಾಯ್ ಟು ಎವ್ರಿವನ್. ನೋಡಿ ಎಂತ ಇನ್ಸ್ಪಿರೇಷನ್, ಅವ್ರ ಬೆಳಗ್ಗೆ ಎಂತ ವಾಕ್ ಬಂದಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರಲ್ಲಿರೋ ಉತ್ಸಾಹ ನಮ್ಮಲ್ಲಿ ಇನ್ನೂ ಡಬಲ್ ಟ್ರಿಬಲ್ ಆಗಿರ್ಬೇಕು. ಪರವಾಗಿಲ್ಲ, ನಿಮ್ಮಲ್ಲಿರೋ ಉತ್ಸಾಹವನ್ನ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ಇನ್ ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಮೇಲೆ ನಮ್ಮ ಚೇರ್ಮನ್ ರಾದಂತಹ BDA ಚೇರ್ಮನ್ ರಾದಂತಹ ಹ್ಯಾರಿ ಸರ್ ಬರ್ತಾರೆ. ಇದ್ರ ಜೊತೆಗೆ ನಿಮ್ಮ ಎನರ್ಜಿನ ಇನ್ನೂ ಡಬಲ್ ಮಾಡಿ ವಾಕ್ ನ ಸ್ಟೈಲಿಶ್ ಮಾಡೋದಕ್ಕೆ ಕಿಚ್ಚ ಸುದೀಪ್ ಸರ್ ಅವರು ಬರ್ತಾರೆ. ಅವ್ರು ಫ್ಲಾಗ್ ಆಫ್ ಮಾಡಾದ್ಮೇಲೆ ವಾಕ್ ಮಾಡೋದನ್ನ ನೀವ್ ಮರಿಬೇಡಿ, ಓಕೆನಾ? ಅಯ್ಯೋ ನೀವು ತುಂಬಾ ಬೇಗ ಬಂದ್ರಿ, 10K ಬಹಳ ಬೇಗ ಬಂದ್ರಿ. ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದ ನಂತರ ತುಂಬಾ ಇಂಪಾರ್ಟೆಂಟ್ ವಿಷಯ ಬ್ರೇಕ್ಫಾಸ್ಟ್ ಅಲ್ವಾ? ಯಾರದು ಲಾಸ್ಟ್ ಏನ್ ಬೇಕು? ಏನ್ ಸರ್ ಇವಾಗ ಆರ್ಡರ್ ತಗೋಬೋಣ? ಯಾವ್ದು ಬೇಕು? ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಅರ್ಥ ಇದೆ ಸರ್, ಬೆಣ್ಣೆ ಹೊಟ್ಟೆಗೆ. ಎಲ್ರು ಬೆಣ್ಣೆ ತಿನ್ಬಿಟ್ಟು ಕರೆಕ್ಟಾಗಿ ಬಂದ್ರೆ ನೀವು ಕರೆಕ್ಟಾಗಿ ಬಿತ್ತಿದ್ದೀರಾ ನೀವು. ಬಟ್ ಖುಷಿ ಆಯ್ತು. ಇದೆಲ್ಲದರ ಜೊತೆಗೆ ನಾನು ಆ ವೇದಿಕೆಯಲ್ಲೂ ಕೂಡ ಹೇಳಿದ್ದೆ, ಇವತ್ತು 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ. ಇವತ್ತು ಕೆಂಪೇಗೌಡರ ಜಯಂತಿ ದಿವಸ ಏನಾದ್ರೂ ನೆನಪಲ್ಲಿ ಉಳಿಯುವಂತಹ ಒಂದಷ್ಟು ವಿಷಯಗಳನ್ನ ಮಾಡಬೇಕನ್ನೋದು ನಮ್ಮ BDA ಕನಸಾಗಿತ್ತು. ಸೊ ಇವತ್ತು 5K ವಾಕಥಾನ್ ಇದೆ, 10K ರನ್ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ BDA ಅವರು ಒಂದು ಅತ್ಯದ್ಭುತವಾದಂತಹ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಇವತ್ತೇ ಸರಿಸುಮಾರು 15 ಲಕ್ಷ ಸಸಿಗಳನ್ನ ನೆಟ್ಟು ಹೊಸದೊಂದು ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಕಡೆಯಿಂದ ಒಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಇದು ಒಂದು ಅದ್ಭುತವಾದಂತಹ ಇನಿಷಿಯೇಟಿವ್. ಅದು ಬರೀ BDA ಮಾತ್ರ ಮಾಡೋದಲ್ಲ, ನಾವು ಕೂಡ ಮಾಡಬಹುದು. ಅಟ್ಲೀಸ್ಟ್ ಗಿಡ ಬೆಳೆಸಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಗಿಡಗಳನ್ನ ಓಡಿಸೋಣ, ಮರವಾಗಿ ಬೆಳೆಸೋಣ. ಓಕೆನಾ? ಲವ್ಲಿ. ಈಗ ಸುದೀಪ್ ಸರ್ ಬರ್ತಾರೆ, ನಡಪಾದ ಅವ್ರು ಬರ್ತಾರೆ, ಹ್ಯಾರಿಸ್ ಸರ್ ಅವ್ರು ಬರ್ತಾರೆ, ಫ್ಲಾಗ್ ಆಫ್ ಮಾಡ್ತಾರೆ, ವಾಕ್ ಮಾಡ್ತೀವಿ, ಹೋಗ್ತೀವಿ, ಆಮೇಲೆ ಬ್ರೇಕ್ಫಾಸ್ಟ್ ಅಷ್ಟೇ ಅಣ್ಣ. ಸೂಪರ್. ಈ ಒಂದು ಕೆಂಪೇಗೌಡ ನಡಿಗೆಗೆ ಬಂದಿರುವಂತ ತಮ್ಮೆಲ್ಲರಿಗೂ ಬಹಳ ಧನ್ಯವಾದ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ಇನ್ ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಮೇಲೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಬರ್ತಾರೆ. ಹಾಗೇನೆ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ ನ ನಳಪಾದ್ ಹ್ಯಾರಿ ಸರ್ ಬರ್ತಾರೆ. ಇದರ ಜೊತೆಗೆ ಕಾಂತಾರದ ಬೆಡಗಿ ಸಪ್ತಮಿ ಗೌಡ ಅವರು, ಶ್ರೀಯುತ ಜೆ ಮಂಜುನಾಥ್ ಸರ್, ಸೆಕ್ರೆಟರಿ ಕಲ್ಚರ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತಾವೆಲ್ಲ ಬೆಳಗ್ಗೆ ಎದ್ದು ಬಂದಿದ್ದೀರಾ. ಇವತ್ತು 10 ಕಿಲೋಮೀಟರ್ ವಾಕಥಾನ್ ಶುರುವಾಗಿದೆ, ನಡೀತಾ ಇದೆ. 5 ಕಿಲೋಮೀಟರ್ ಈಗ ವಾಕಥಾನ್ಗೆ ತಾವೆಲ್ಲ ಸಿದ್ಧರಾಗಿ ಬಂದಿದ್ದೀರಾ. ತಮಗೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು. BDA, ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ನಮ್ಮ BDA ಅಧ್ಯಕ್ಷರ ಎಲ್ಲ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕೆಂಪೇಗೌಡರ ಗೊತ್ತಿದೆ ನಮಗೆ, ನಾಡಪ್ರಭು, ನಮ್ಮ ಬೆಂಗಳೂರನ್ನು ನಿರ್ವಹಿಸಿದಂತ ದೊಡ್ಡ ವ್ಯಕ್ತಿ. ಈಗ ತಾವೆಲ್ಲ ಉತ್ಸುಕರಾಗಿ ಬಂದಿದ್ದೀರಾ. ಬೆಂಗಳೂರು ವಿಶ್ವ ಮಾನ್ಯದ ಒಂದು ನಗರ. ನಾವು ನೀವು ಎಲ್ಲ ಸೇರಿ ಬೆಂಗಳೂರಿನನ್ನ ಇನ್ನೂ ಜಾಗತಿಕ ಮಟ್ಟದಲ್ಲಿ, ಪ್ರಪಂಚದ ಮಟ್ಟದಲ್ಲಿ ದೊಡ್ಡ ನಗರವನ್ನಾಗಿ ಮಾಡಬೇಕು. ಕೇವಲ ಕಾಂಕ್ರೀಟ್ ಜಂಗಲ್ ಅಲ್ಲ, ಹಸಿರೇ ಉಸಿರು, ಗ್ರೀನ್ ಸಿಟಿ. ವಿ ನೀಡ್ ಟು ಇವತ್ತು ದೊಡ್ಡ ಒಂದು ಕಾರ್ಯಕ್ರಮ. ನೀವೆಲ್ಲರೂ ಸುದೀಪ್ ಸರ್ನ ಸಿನಿಮಾ ಪರದೆಯಲ್ಲಿ ಆ ಸಖತ್ತಾಗಿರೋ ಮೀಸೆ ತೆಗೆದುಕೊಂಡು ಕೆಂಪೇಗೌಡರ ಪಾತ್ರವನ್ನು ಮಾಡಿ ನೋಡಿದ್ರ. ಅಂದ್ರೆ ಪೊಲೀಸ್ ಅಧಿಕಾರಿಯಾಗಿ ಕೆಂಪೇಗೌಡ ಅನ್ನೋ ಹೆಸರು ಏನ್ ಸಖತ್ತಾಗಿ ಮಾಸ್ ಮೂವಿಯಲ್ಲಿ ಕಾಣಿಸ್ಕೊಂಡಂತ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ 5K ವಾಕಥಾನ್ ಮಾಡೋರಿಗೆ ಫ್ಲಾಗ್ ಆಫ್ ಮಾಡೋದಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಹ ಬರ್ತಾರೆ. ವಾರ್ಮ್ ಅಪ್ ಆಗಿದೆ ಅಂದ್ಬಿಟ್ಟು ನೀವು ಫೋನ್ ಡೌನ್ ಆಗ್ಬೇಡಿ. ಜೋಶ್ ಯಾವಾಗ್ಲೂ
ಇನ್ನೊಂಚೂರು ಜೋರಾಗಿ, ಇನ್ನೂ ಜೋರಾಗಿ. ಸೂಪರ್. ನಾವೇನ್ ಹೇಳ್ತಿದ್ವಿ 15 ಲಕ್ಷ ಸಸಿಗಳನ್ನ ನೆಡಬೇಕು ಅಂತ. ನಾನು ಆಗ್ಲೇ ಹೇಳ್ದಾಗೆ ಈ ಇನಿಷಿಯೇಟಿವ್ ನಮ್ಮ ಜೊತೆ ಮನೆಯಿಂದಾನು ಶುರು ಆಗ್ಬೇಕು. ಪ್ರತಿಯೊಬ್ರು ಇದನ್ನ ಮಾಡ್ಬೇಕು. ಅಂಡ್ ವಾಕೆಥಾನ್ ಶುರು ಮಾಡೋಕ್ಕಿಂತ ಮುಂಚೆ ಹ್ಯಾರಿಸ್ ಸರ್ ಇದ್ದಾರೆ. ಸರ್, ನಿಮ್ಗೆ ವಾಕೆಥಾನ್ ಎಷ್ಟನ ಅಥವಾ ರನ್ ಮಾಡೋದು ಎಷ್ಟನ? ವಾಟ್ ಇಸ್ ಯೋರ್ ಫಿಟ್ನೆಸ್ ಸೀಕ್ರೆಟ್ಸ್? ಪ್ಲೀಸ್ ಶೇರ್. ನನ್ನನ್ನ ಸುಮಾರು ಜನ ಇದನ್ನು ಕೇಳ್ತಾ ಇರ್ತಾರೆ, ಹೇಗ್ ಸರ್ ಅಂತ. ನಾನು ಹೇಳ್ತೀನಿ, ಹೃದಯ ಚೆನ್ನಾಗಿಟ್ಕೊಳ್ಳಿ, ಶರೀರ ಚೆನ್ನಾಗಿರುತ್ತೆ. ಹಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್, ಅಲ್ವಾ? ರೈಟ್ ಆರ್ ರಾಂಗ್? ಇದು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಮನಸ್ಸೇ ಮ್ಯಾಜಿಕ್ ಮಾಡೋದು. ಆ ಮನಸ್ಸನ್ನ ಶುದ್ಧವಾಗಿರುವಂತ ಕೆಲಸ ಮಾಡ್ಬೇಕು. ಒಂದೇ ಒಂದು ಮಾತು, ನಾವ್ ಯಾರ ಮೇಲೆ ಅಸೂಯೆ ಪಡೆದೇ ಇದ್ರೆ ನಾವು ಚೆನ್ನಾಗಿರ್ತೀವಿ. ನಮ್ಮಲ್ಲಿರೋ ದೊಡ್ಡ ಕಾಯಿಲೆ ಅಸೂಯೆ. ಅದಕ್ಕೆ ಕೊರೋನಾಗೆ ವ್ಯಾಕ್ಸಿನ್ ಕಂಡುಹಿಡಿದ್ರು, ಆದ್ರೆ ಅಸೂಯೆಗೆ ಔಷಧಿನೇ ಇಲ್ಲ. ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಎಲ್ಲರೂ ಚೆನ್ನಾಗಾಗ್ಬೇಕು ಅನ್ನೋ ಭಾವನೆ ಮನಸ್ಸಲ್ಲಿ ತುಂಬೋದಿದೆಯಲ್ಲ, ನಾವು ಫಿಟ್ ಆಗಿರ್ತೀವಿ. ಯಾರು ನೋಡಿದ್ರು ನಮಗೆ ಏನ್ ಅನಿಸ್ಬೇಕು, ನಾನ್ ಚೆನ್ನಾಗಿರ್ಬೇಕು ಅನ್ನೋದು ಅನ್ಸಿದ್ರೆ ಅವ್ರು ಯಾಕೆ ಚೆನ್ನಾಗಿದ್ದಾರೆ ಅಂತ ಅನ್ಸಿದ್ರೆ ಹೋಯ್ತು. That makes the difference. ಮಾಡ್ಬಿಟ್ರೆ ಸಕ್ಕತ್ತಾಗಿ ಎಲ್ಲ ರೀಲ್ಸ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರ್ತೀರ. ಓಕೆನಾ? ಬೇರೆ ದಿವಸ ವಾಕಥಾನ್ ಮಾಡೋರ್ಗೆ ಶಿಸ್ತಿಲ್ಲ. ಓನ್ಲಿ ಮಸ್ತು, ನೀವು ಮಸ್ತು ಆತರ ಇರ್ಬೇಕು, ಮಸ್ತಾಗಿರ್ಬೇಕು. ಏನಂತೀರ ಅಂಕಲ್? ಸೂಪರ್, ಗಾಡಿ ನೋಡಿ ಚೆನ್ನಾಗಿದೆ ನಿಮ್ಗೆ. ಓಕೆ ಲಕ್ಷ್ಮಿ, ಈಗ ನೋಡಿ ಫುಲ್ ಎನರ್ಜೆಟಿಕ್ ಆಗಿ ಮಾಡ್ತಾರೆ ವಾರ್ಮ್ ಅಪ್ ನ. ಓಕೆನಾ?